ಬಂದವರೇ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ರೈತರಿಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಇದು. ಇನ್ನು ಯಾರ್ಯಾರು ಹೊಸದಾಗಿ ನಮ್ಮ ಪೇಜ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಪೇಜ್ಗೆ ಫಾಲೋ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ವಿಶೇಷ ಅಂತಂದರೆ ನಾವು ಇವತ್ತು 4 ಫೀಟ್ ವಿಡ್ತು 4 ಅಡಿ ಆಗಲ್ಲ 5 ಅಡಿ ಉದ್ದ ಒಂದು SS ಟ್ರಾಲಿ, ಬೈಕ್ ಟ್ರಾಲಿ ವಿತ್ ಲಿಫ್ಟಿಂಗ್ನ ನಾವು ಮಾಡಿದ್ದೀವಿ. ಇದ್ರ ಪರ್ಪಸ್ ಏನಪ್ಪ, ಈ ಗಾಡಿ ಮಾಡಿಸಿರೋ ಪರ್ಪಸ್ ಏನಪ್ಪ ಅಂತಂದರೆ ಒಂದು ಗೋ ಆಶ್ರಮ ಇದೆ, ಅಂದರೆ ದನಗಳು ಸಾಕುವಂತಹ ಆಶ್ರಮ. ಆ ಆಶ್ರಮದಲ್ಲಿ ಅದ್ರ ಸಗಣಿ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಮೂವ್ಮೆಂಟ್ ಮಾಡೋದಕ್ಕೆಲ್ಲ ಅಂತಂದು ಆಶ್ರಮದವರು ಬಂದು ನಮ್ದೊಂದು ಪಲ್ಸರ್ ಗಾಡಿ ಇದೆ ಅದನ್ನು ಮಾಡ್ಕೊಡ್ತೀವಿ ಅಂತ ಕೇಳಿದ್ರು. ಸರಿ ಸರ್ ಮಾಡ್ಕೊಡ್ತೀವಿ ಅಂತೇಳಿ ನಾರ್ಮಲ್ MSA ಹಾಕಿದ್ರೆ ಅದು ತುಕ್ಕಿಡಿತೈತೆ ಅಂತೇಳಿ ನಾವೇನು ಮಾಡ್ತಾ ಇದ್ದೀವಿ, SS ಹಾಕೊಟ್ಬಿಟ್ಟು ಕಂಪ್ಲೀಟಾಗಿ ಇದು ಮಾಡಿದ್ದೀವಿ. ದಯವಿಟ್ಟು ಹೊಸದಾಗಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ನೋಡಿ ಇದು ಯಾವ ರೀತಿಯಪ್ಪ ಅಂತಂದರೆ 150cc ಪಲ್ಸರ್ ಬೈಕು. ಇದನ್ನು ಸ್ಟಾರ್ಟ್ ಮಾಡಿ ಹೈಡ್ರಾಲಿಕ್ ಯಾವ ರೀತಿ ಆಗುತ್ತೆ ವರ್ಕ್ ಆಗುತ್ತೆ ಅಂದರೆ ನೋಡಿ ಗಮನಿಸ್ಬೋದು. ಈಗ ಹೈಡ್ರಾಲಿಕ್ಕು ಈಗ ಫಸ್ಟ್ ಗೇರ್ ಹಾಕ್ತೀವಿ, ಇಷ್ಟೇ ಇಲ್ಲಿದೆಯಲ್ಲ ಇದು ಹೈಡ್ರಾಲಿಕ್ಕು ಇಲ್ಲೇ ಮುಂದೆ ಫಾರ್ವರ್ಡ್ ರಿವರ್ಸ್ ಹೋಗೋಕ್ಕೂ ಇದು ಹೆಲ್ಪ್ ಆಗುತ್ತೆ. ನೋಡಿ ಈಗ ಇದು ಇಷ್ಟು ಮೂವ್ ಮಾಡಿದ್ರೆ ಲಿವರ್, ಇದು ಹೈಡ್ರಾಲಿಕ್ ಲಿವರ್ ಅಂತೀವಲ್ಲ ಆ ಲಿವರ್ನ ಈ ರೀತಿ ಮೂವ್ ಮಾಡಿದ್ರೆ ಅಪ್ ಆಗುತ್ತೆ. ಇನ್ನೂ ಸ್ಪೀಡ್ ಬೇಕಂದ್ರೆ ಹೈಡ್ರಾಲಿಕ್ಕು ಈ ರೀತಿಯಾಗಿ ವರ್ಕ್ ಆಗುತ್ತೆ ಗಮನಿಸ್ಬೋದು. ಇಲ್ಲಾಂದರೆ ಡೌನ್ ಬರುತ್ತೆ, ಫುಲ್ ಅಪ್ ಆಗುತ್ತೆ, ಫುಲ್ಲು ಡೌನ್ ಆಗುತ್ತೆ ಗಮನಿಸ್ಬೋದು. ನಿಮಗೂ ಈ ರೀತಿ ಬೇಕು ಮಾಡಿಸ್ಕೋಬೇಕು ಅಂತಂದರೆ ನೀವು ನಮ್ಮ ಫೋನ್ ನಂಬರ್ ಏನು ಹಾಕಿರ್ತೀವಲ್ಲ ವೀಡಿಯೋದಲ್ಲಿ ಆ ನಂಬರ್ಗೆ ಕಾಲ್ ಮಾಡಿ. ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಏನಂದರೆ ಈ ರೈತರಿಗೂ ದಯವಿಟ್ಟು ರೈತರಿಗೆ ಶೇರ್ ಮಾಡಿ. ರೈತರಿಗೆ ಈ ಥರದ್ದು ಗಾಡಿ ತುಂಬ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.